ಮೃತದೇಹ ಗುರುತಿಸಲು ಡಿಎನ್ಎ ಮಾದರಿ ನೀಡುವಂತೆ ವಿನಂತಿಯನ್ನ ಮಾಡಿದ್ದಾರೆ. ಅಹಮದಾಬಾದ್ ಸಿವಿಲ್ ಆಸ್ಪತ್ರೆಯಿಂದ ಡಿಎನ್ಎ ಸಂಗ್ರಹ ಆಗಿದೆ. 190 ಜನರ ಡಿಎನ್ಎ ಸಂಗ್ರಹ ಆಗಿದೆ. ಮೃತಪಟ್ಟವರನ್ನ ಗುರುತಿಸೋದಕ್ಕೆ ಸಾಧ್ಯ ಇಲ್ಲ. ಯಾಕಂತ ಹೇಳಿದ್ರೆ ಆ ಭೀಕರವಾದ ಅಪಘಾತದಲ್ಲಿ ಅವರ ದೇಹ ಛಿದ್ರವಾಗಿದೆ. ಮಾಂಸದ ಮುದ್ದೆ ಆಗಿದೆ. ಸುಟ್ಟು ಕೊರಕಲಾದ ಮಾಂಸದ ಮುದ್ದೆ ಆಗಿದೆ. ಹೇಗೆ ಗುರುತಿಸಲಿಕ್ಕೆ ಸಾಧ್ಯ ಆಗುತ್ತೆ? ಹೀಗಾಗಿ ಈಗ ಡಿಎನ್ಎ ಸಂಗ್ರಹಿಸ್ತಾ ಇದ್ದಾರೆ. ನಮ್ಮ ಜೊತೆಲಿ ದುರಂತದ ಬಗ್ಗೆ ಮಾತಾಡೋದಕ್ಕೆ ಪೈಲಟ್ ಅರವಿಂದ್ ಶರ್ಮಾ ಅವರು ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ. ಭೀಕರವಾದ ದುರಂತ ಸರ್. ಹಿಂಗಾಗತ್ತೆ ಅಂತ ಹೇಳಿ ನಾವು ಅನ್ಕೊಂಡಿರ್ಲಿಲ್ಲ. ಏನ್ ಕಾರಣ ಇರಬಹುದು ಅಂತ ತಮ್ಗನ್ಸುತ್ತೆ ಸರ್? ಇನ್ನ ಸ್ವಲ್ಪ ತಥ್ಯಗಳು ಬರ್ಬೇಕು. ಬ್ಲಾಕ್ ಬಾಕ್ಸ್ ಕೈ ಸಿಗ್ಬೇಕು. ಕರೆಕ್ಟ್ ಆಗಿ ಡೇಟಾ ಬಂದ್ರೇನೆ ಅದು ಒಂದ್ ತೀರ್ಮಾನ ಮಾಡಕ್ ಆಗುತ್ತೆ. ಬಟ್ ನಾವು ನೋಡಿರೋದು ವಿಡಿಯೋಗಳು ನೋಡಿದ್ರೆ ವಿಮಾನ ಟೇಕ್ ಆಫ್ ಬಹಳ ನಾರ್ಮಲ್ ಆಗಿ ಆಯ್ತು. ಆಮೇಲೆ ಟೇಕ್ ಆಫ್ ಆದ್ಮೇಲೆ ಒಂದು 600-650 ಅಡಿ ಪ್ಲೇನ್ ಹತ್ತಿದೆ ಮೇಲೆ. ಬಟ್ ಯಾವ ಸ್ಪೀಡ್ ನಲ್ಲಿ ಹತ್ಬೇಕು ಆ ಸ್ಪೀಡ್ ನಲ್ಲಿ ಹತ್ತಿಲ್ಲ ಅದು. ಆಮೇಲೆ 650 ಅಡಿಯಿಂದ ತಿರ್ಗಾ ಕೆಳಗಡೆ ಹೋಗಕ್ ಶುರು ಆಗ್ಬಿಟ್ಟು ನೆಲಕ್ಕೆ ಹೋಗಿ ಹೊಡೆದಿದೆ. ಸೊ ಇದು ನಮ್ ತಥ್ಯ ನಾವು ನೋಡಿರೋದು. ಕೆಲವು ಜನ ಹೇಳಿದ್ದಾರೆ ಲ್ಯಾಂಡಿಂಗ್ ಗಿಯರ್ ಇಂದ ಯಾವ್ದೋ ಒಂದು ಹೈರೈಸ್ ಬಿಲ್ಡಿಂಗ್ ಮುಟ್ಟೋಗಿದೆ. ಅದನ್ನು ತಥ್ಯ ಕರೆಕ್ಟ್ ಆಗಿ ಬರ್ಬೇಕು. ಬಟ್ ಎಂಜಿನ್ ಥ್ರಸ್ಟ್ ಡೆಫಿನೆಟ್ಲಿ ಕಮ್ಮಿ ಆಗಿದೆ. ಯಾಕಂದ್ರೆ ಈ ವಿಮಾನನಲ್ಲಿ ಇರೋದು ಜನರಲ್ ಎಲೆಕ್ಟ್ರಿಕ್ ಲೀಪ್ ಎಂಜಿನ್ ಏರ್ ಇಂಡಿಯಾ ಅವ್ರು ತಗೊಂಡಿರೋದು. ತುಂಬಾ ಪವರ್ಫುಲ್ ಮತ್ತೆ ಫ್ಯೂಲ್ ಎಫಿಷಿಯಂಟ್ ಎಂಜಿನ್. ಸೊ ಈ ಸಿಂಗಲ್ ಎಂಜಿನ್ ನಲ್ಲಿನೂ ಟೇಕ್ ಆಫ್ ಮಾಡಿ 40,000 ಅಡಿ ಹತ್ಬಹುದು ಈ ವಿಮಾನ. ಯಾಕೆ 600 ಅಡಿ ಮೇಲೆ ಹತ್ತಕ್ ಆಗ್ಲಿಲ್ಲ ಅಂದ್ರೆ ಎಂಜಿನ್ ಅಲ್ಲಿ ಥ್ರೇಸ್ ಡೆಫಿನೆಟ್ ಆಗಿ ಕಮ್ಮಿ ಆಗಿದೆ. ಅದು ಯಾವ ಕಾರಣಕ್ಕೆ ಕಮ್ಮಿ ಆಗಿದೆ ನಮ್ಗೆ ಬ್ಲಾಕ್ ಬಾಕ್ಸ್ ಸಿಕ್ಕಿದ್ಮೇಲೆ ಕ್ಲಾರಿಟಿ ಬರುತ್ತೆ. ಸಹಜವಾಗಿ ಈಗ ಟೇಕ್ ಆಫ್ ಆಗೋದಕ್ಕಿಂತ ಮುಂಚೆ ಇದೆಲ್ಲವನ್ನ ಪರಿಶೀಲನೆ ಮಾಡಿರ್ತಾರೆ. ಆ ಎಂಜಿನ್ ಏನಾದ್ರೂ ಮೃತದೇಹ ಗುರುತಿಸಲು ಡಿಎನ್ಎ ಮಾದರಿ ನೀಡುವಂತೆ ವಿನಂತಿಯನ್ನ ಮಾಡಿದ್ದಾರೆ. ಅಹಮದಾಬಾದ್ ಸಿವಿಲ್ ಆಸ್ಪತ್ರೆಯಿಂದ ಡಿಎನ್ಎ ಸಂಗ್ರಹ ಆಗಿದೆ. 190 ಜನರ ಡಿಎನ್ಎ ಸಂಗ್ರಹ ಆಗಿದೆ. ಮೃತಪಟ್ಟವರನ್ನ ಗುರುತಿಸೋದಕ್ಕೆ ಸಾಧ್ಯ ಇಲ್ಲ. ಯಾಕಂತ ಹೇಳಿದ್ರೆ ಆ ಭೀಕರವಾದ ಅಪಘಾತದಲ್ಲಿ ಅವರ ದೇಹ ಛಿದ್ರವಾಗಿದೆ. ಮಾಂಸದ ಮುದ್ದೆ ಆಗಿದೆ. ಸುಟ್ಟು ಕೊರಕಲಾದ ಮಾಂಸದ ಮುದ್ದೆ ಆಗಿದೆ. ಹೇಗೆ ಗುರುತಿಸಲಿಕ್ಕೆ ಸಾಧ್ಯ ಆಗುತ್ತೆ? ಹೀಗಾಗಿ ಈಗ ಡಿಎನ್ಎ ಸಂಗ್ರಹಿಸ್ತಾ ಇದ್ದಾರೆ. ನಮ್ಮ ಜೊತೆಲಿ ದುರಂತದ ಬಗ್ಗೆ ಮಾತಾಡೋದಕ್ಕೆ ಪೈಲಟ್ ಅರವಿಂದ್ ಶರ್ಮಾ ಅವರು ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ. ಭೀಕರವಾದ ದುರಂತ ಸರ್. ಹಿಂಗಾಗತ್ತೆ ಅಂತ ಹೇಳಿ ನಾವು ಅನ್ಕೊಂಡಿರ್ಲಿಲ್ಲ. ಏನ್ ಕಾರಣ ಇರಬಹುದು ಅಂತ ತಮ್ಗನ್ಸುತ್ತೆ ಸರ್? ಇನ್ನ ಸ್ವಲ್ಪ ತಥ್ಯಗಳು ಬರ್ಬೇಕು. ಬ್ಲಾಕ್ ಬಾಕ್ಸ್ ಕೈ ಸಿಗ್ಬೇಕು. ಕರೆಕ್ಟ್ ಆಗಿ ಡೇಟಾ ಬಂದ್ರೇನೆ ಅದು ಒಂದ್ ತೀರ್ಮಾನ ಮಾಡಕ್ ಆಗುತ್ತೆ. ಬಟ್ ನಾವು ನೋಡಿರೋದು ವಿಡಿಯೋಗಳು ನೋಡಿದ್ರೆ ವಿಮಾನ ಟೇಕ್ ಆಫ್ ಬಹಳ ನಾರ್ಮಲ್ ಆಗಿ ಆಯ್ತು. ಆಮೇಲೆ ಟೇಕ್ ಆಫ್ ಆದ್ಮೇಲೆ ಒಂದು 600-650 ಅಡಿ ಪ್ಲೇನ್ ಹತ್ತಿದೆ ಮೇಲೆ. ಬಟ್ ಯಾವ ಸ್ಪೀಡ್ ನಲ್ಲಿ ಹತ್ಬೇಕು ಆ ಸ್ಪೀಡ್ ನಲ್ಲಿ ಹತ್ತಿಲ್ಲ ಅದು. ಆಮೇಲೆ 650 ಅಡಿಯಿಂದ ತಿರ್ಗಾ ಕೆಳಗಡೆ ಹೋಗಕ್ ಶುರು ಆಗ್ಬಿಟ್ಟು ನೆಲಕ್ಕೆ ಹೋಗಿ ಹೊಡೆದಿದೆ. ಸೊ ಇದು ನಮ್ ತಥ್ಯ ನಾವು ನೋಡಿರೋದು. ಕೆಲವು ಜನ ಹೇಳಿದ್ದಾರೆ ಲ್ಯಾಂಡಿಂಗ್ ಗಿಯರ್ ಇಂದ ಯಾವ್ದೋ ಒಂದು ಹೈರೈಸ್ ಬಿಲ್ಡಿಂಗ್ ಮುಟ್ಟೋಗಿದೆ. ಅದನ್ನು ತಥ್ಯ ಕರೆಕ್ಟ್ ಆಗಿ ಬರ್ಬೇಕು. ಬಟ್ ಎಂಜಿನ್ ಥ್ರಸ್ಟ್ ಡೆಫಿನೆಟ್ಲಿ ಕಮ್ಮಿ ಆಗಿದೆ. ಯಾಕಂದ್ರೆ ಈ ವಿಮಾನನಲ್ಲಿ ಇರೋದು ಜನರಲ್ ಎಲೆಕ್ಟ್ರಿಕ್ ಲೀಪ್ ಎಂಜಿನ್ ಏರ್ ಇಂಡಿಯಾ ಅವ್ರು ತಗೊಂಡಿರೋದು. ತುಂಬಾ ಪವರ್ಫುಲ್ ಮತ್ತೆ ಫ್ಯೂಲ್ ಎಫಿಷಿಯಂಟ್ ಎಂಜಿನ್. ಸೊ ಈ ಸಿಂಗಲ್ ಎಂಜಿನ್ ನಲ್ಲಿನೂ ಟೇಕ್ ಆಫ್ ಮಾಡಿ 40,000 ಅಡಿ ಹತ್ಬಹುದು ಈ ವಿಮಾನ. ಯಾಕೆ 600 ಅಡಿ ಮೇಲೆ ಹತ್ತಕ್ ಆಗ್ಲಿಲ್ಲ ಅಂದ್ರೆ ಎಂಜಿನ್ ಅಲ್ಲಿ ಥ್ರೇಸ್ ಡೆಫಿನೆಟ್ ಆಗಿ ಕಮ್ಮಿ ಆಗಿದೆ. ಅದು ಯಾವ ಕಾರಣಕ್ಕೆ ಕಮ್ಮಿ ಆಗಿದೆ ನಮ್ಗೆ ಬ್ಲಾಕ್ ಬಾಕ್ಸ್ ಸಿಕ್ಕಿದ್ಮೇಲೆ ಕ್ಲಾರಿಟಿ ಬರುತ್ತೆ. ಸಹಜವಾಗಿ ಈಗ ಟೇಕ್ ಆಫ್ ಆಗೋದಕ್ಕಿಂತ ಮುಂಚೆ ಇದೆಲ್ಲವನ್ನ ಪರಿಶೀಲನೆ ಮಾಡಿರ್ತಾರೆ. ಆ ಎಂಜಿನ್ ಏನಾದ್ರೂ ಮೃತದೇಹ ಗುರುತಿಸಲು ಡಿಎನ್ಎ ಮಾದರಿ ನೀಡುವಂತೆ ವಿನಂತಿಯನ್ನ ಮಾಡಿದ್ದಾರೆ. ಅಹಮದಾಬಾದ್ ಸಿವಿಲ್ ಆಸ್ಪತ್ರೆಯಿಂದ ಡಿಎನ್ಎ ಸಂಗ್ರಹ ಆಗಿದೆ. 190 ಜನರ ಡಿಎನ್ಎ ಸಂಗ್ರಹ ಆಗಿದೆ. ಮೃತಪಟ್ಟವರನ್ನ ಗುರುತಿಸೋದಕ್ಕೆ ಸಾಧ್ಯ ಇಲ್ಲ. ಯಾಕಂತ ಹೇಳಿದ್ರೆ ಆ ಭೀಕರವಾದ ಅಪಘಾತದಲ್ಲಿ ಅವರ ದೇಹ ಛಿದ್ರವಾಗಿದೆ. ಮಾಂಸದ ಮುದ್ದೆ ಆಗಿದೆ. ಸುಟ್ಟು ಕೊರಕಲಾದ ಮಾಂಸದ ಮುದ್ದೆ ಆಗಿದೆ. ಹೇಗೆ ಗುರುತಿಸಲಿಕ್ಕೆ ಸಾಧ್ಯ ಆಗುತ್ತೆ? ಹೀಗಾಗಿ ಈಗ ಡಿಎನ್ಎ ಸಂಗ್ರಹಿಸ್ತಾ ಇದ್ದಾರೆ. ನಮ್ಮ ಜೊತೆಲಿ ದುರಂತದ ಬಗ್ಗೆ ಮಾತಾಡೋದಕ್ಕೆ ಪೈಲಟ್ ಅರವಿಂದ್ ಶರ್ಮಾ ಅವರು ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ. ಭೀಕರವಾದ ದುರಂತ ಸರ್. ಹಿಂಗಾಗತ್ತೆ ಅಂತ ಹೇಳಿ ನಾವು ಅನ್ಕೊಂಡಿರ್ಲಿಲ್ಲ.
ಏನ್ ಕಾರಣ ಇರಬಹುದು ಅಂತ ತಮ್ಗನ್ಸುತ್ತೆ ಸರ್? ಇನ್ನ ಸ್ವಲ್ಪ ತಥ್ಯಗಳು ಬರ್ಬೇಕು, ಬ್ಲಾಕ್ ಬಾಕ್ಸ್ ಕೈ ಸಿಗ್ಬೇಕು, ಕರೆಕ್ಟ್ ಆಗಿ ಡೇಟಾ ಬಂದ್ರೇನೆ ಅದು ಒಂದ್ ತೀರ್ಮಾನ ಮಾಡಕ್ ಆಗುತ್ತೆ. ಬಟ್ ನಾವು ನೋಡಿರೋದು ವಿಡಿಯೋಗಳು ನೋಡಿದ್ರೆ ವಿಮಾನ ಟೇಕ್ ಆಫ್ ಬಹಳ ನಾರ್ಮಲ್ ಆಗಿ ಆಯ್ತು. ಆಮೇಲೆ ಟೇಕ್ ಆಫ್ ಆದ್ಮೇಲೆ ಒಂದು 600-650 ಅಡಿ ಪ್ಲೇನ್ ಹತ್ತಿದೆ ಮೇಲೆ. ಬಟ್ ಯಾವ ಸ್ಪೀಡ್ ನಲ್ಲಿ ಹತ್ಬೇಕು ಆ ಸ್ಪೀಡ್ ನಲ್ಲಿ ಹತ್ತಿಲ್ಲ ಅದು. ಆಮೇಲೆ 650 ಅಡಿಯಿಂದ ತಿರ್ಗಾ ಕೆಳಗಡೆ ಹೋಗಕ್ ಶುರು ಆಗ್ಬಿಟ್ಟು ನೆಲಕ್ಕೆ ಹೋಗಿ ಹೊಡೆದಿದೆ. ಸೊ ಇದು ನಮ್ ತಥ್ಯ ನಾವು ನೋಡಿರೋದು. ಕೆಲವು ಜನ ಹೇಳಿದ್ದಾರೆ ಲ್ಯಾಂಡಿಂಗ್ ಗಿಯರ್ ಇಂದ ಯಾವ್ದು ಒಂದು ಹೈರೈಸ್ ಬಿಲ್ಡಿಂಗ್ ಮುಟ್ಟೋಗಿದೆ, ಅದನ್ನು ತಥ್ಯ ಕರೆಕ್ಟ್ ಆಗಿ ಬರ್ಬೇಕು. ಬಟ್ ಎಂಜಿನ್ ಥ್ರಸ್ಟ್ ಡೆಫಿನೆಟ್ಲಿ ಕಮ್ಮಿ ಆಗಿದೆ. ಯಾಕಂದ್ರೆ ಈ ವಿಮಾನನಲ್ಲಿ ಇರೋದು ಜನರಲ್ ಎಲೆಕ್ಟ್ರಿಕ್ ಲೀಪ್ ಎಂಜಿನ್ ಏರ್ ಇಂಡಿಯಾ ಅವ್ರು ತಗೊಂಡಿರೋದು ತುಂಬಾ ಪವರ್ಫುಲ್ ಮತ್ತೆ ಫ್ಯೂಲ್ ಎಫಿಷಿಯಂಟ್ ಎಂಜಿನ್. ಸೊ ಈ ಸಿಂಗಲ್ ಎಂಜಿನ್ ನಲ್ಲಿನೂ ಟೇಕ್ ಆಫ್ ಮಾಡಿ 40,000 ಅಡಿ ಹತ್ಬಹುದು ಈ ವಿಮಾನ. ಯಾಕೆ 600 ಅಡಿ ಮೇಲೆ ಹತ್ತಕ್ ಆಗ್ಲಿಲ್ಲ ಅಂದ್ರೆ ಎಂಜಿನ್ ಅಲ್ಲಿ ಥ್ರೇಸ್ ಡೆಫಿನೆಟ್ ಆಗಿ ಕಮ್ಮಿ ಆಗಿದೆ. ಅದು ಯಾವ ಕಾರಣಕ್ಕೆ ಕಮ್ಮಿ ಆಗಿದೆ ನಮ್ಗೆ ಬ್ಲಾಕ್ ಬಾಕ್ಸ್ ಸಿಕ್ಕಿದ್ಮೇಲೆ ಕ್ಲಾರಿಟಿ ಬರುತ್ತೆ. ಸಹಜವಾಗಿ ಈಗ ಟೇಕ್ ಆಫ್ ಆಗೋದಕ್ಕಿಂತ ಮುಂಚೆ ಇದೆಲ್ಲವನ್ನ ಪರಿಶೀಲನೆ ಮಾಡಿರ್ತಾರೆ. ಆ ಎಂಜಿನ್ ಏನಾದ್ರೂ ಮೃತದೇಹ ಗುರುತಿಸಲು DNA ಮಾದರಿ ನೀಡುವಂತೆ ವಿನಂತಿಯನ್ನ ಮಾಡಿದ್ದಾರೆ. ಅಹಮದಾಬಾದ್ ಸಿವಿಲ್ ಆಸ್ಪತ್ರೆಯಿಂದ DNA ಸಂಗ್ರಹ ಆಗಿದೆ. 190 ಜನರ DNA ಸಂಗ್ರಹ ಆಗಿದೆ. ಮೃತಪಟ್ಟವರನ್ನ ಗುರುತಿಸೋದಕ್ಕೆ ಸಾಧ್ಯ ಇಲ್ಲ. ಯಾಕಂತ ಹೇಳಿದ್ರೆ ಆ ಭೀಕರವಾದ ಅಪಘಾತದಲ್ಲಿ ಅವರ ದೇಹ ಛಿದ್ರವಾಗಿದೆ, ಮಾಂಸದ ಮುದ್ದೆ ಆಗಿದೆ, ಸುಟ್ಟು ಕೊರಕಲಾದ ಮಾಂಸದ ಮುದ್ದೆ ಆಗಿದೆ. ಹೇಗೆ ಗುರುತಿಸ್ಲಿಕ್ಕೆ ಸಾಧ್ಯ ಆಗುತ್ತೆ? ಹೀಗಾಗಿ ಈಗ DNA ಸಂಗ್ರಹಿಸ್ತಾ ಇದ್ದಾರೆ. ನಮ್ಮ ಜೊತೆಲಿ ದುರಂತದ ಬಗ್ಗೆ ಮಾತಾಡೋದಕ್ಕೆ ಪೈಲಟ್ ಅರವಿಂದ್ ಶರ್ಮಾ ಅವರು ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ. ಭೀಕರವಾದ ದುರಂತ ಸರ್, ಹಿಂಗಾಗತ್ತೆ ಅಂತ ಹೇಳಿ ನಾವು ಅನ್ಕೊಂಡಿರ್ಲಿಲ್ಲ. ಏನ್ ಕಾರಣ ಇರಬಹುದು ಅಂತ ತಮ್ಗನ್ಸುತ್ತೆ ಸರ್? ಇನ್ನ ಸ್ವಲ್ಪ ತಥ್ಯಗಳು ಬರ್ಬೇಕು, ಬ್ಲಾಕ್ ಬಾಕ್ಸ್ ಕೈ ಸಿಗ್ಬೇಕು, ಕರೆಕ್ಟ್ ಆಗಿ ಡೇಟಾ ಬಂದ್ರೇನೆ ಅದು ಒಂದ್ ತೀರ್ಮಾನ ಮಾಡಕ್ ಆಗುತ್ತೆ. ಬಟ್ ನಾವು ನೋಡಿರೋದು ವಿಡಿಯೋಗಳು ನೋಡಿದ್ರೆ ವಿಮಾನ ಟೇಕ್ ಆಫ್ ಬಹಳ ನಾರ್ಮಲ್ ಆಗಿ ಆಯ್ತು. ಆಮೇಲೆ ಟೇಕ್ ಆಫ್ ಆದ್ಮೇಲೆ ಒಂದು 600-650 ಅಡಿ ಪ್ಲೇನ್ ಹತ್ತಿದೆ ಮೇಲೆ. ಬಟ್ ಯಾವ ಸ್ಪೀಡ್ ನಲ್ಲಿ ಹತ್ಬೇಕು ಆ ಸ್ಪೀಡ್ ನಲ್ಲಿ ಹತ್ತಿಲ್ಲ ಅದು. ಆಮೇಲೆ 650 ಅಡಿಯಿಂದ ತಿರ್ಗಾ ಕೆಳಗಡೆ ಹೋಗಕ್ ಶುರು ಆಗ್ಬಿಟ್ಟು ನೆಲಕ್ಕೆ ಹೋಗಿ ಹೊಡೆದಿದೆ. ಸೊ ಇದು ನಮ್ ತಥ್ಯ ನಾವು ನೋಡಿರೋದು. ಕೆಲವು ಜನ ಹೇಳಿದ್ದಾರೆ ಲ್ಯಾಂಡಿಂಗ್ ಗಿಯರ್ ಇಂದ ಯಾವ್ದು ಒಂದು ಹೈರೈಸ್ ಬಿಲ್ಡಿಂಗ್ ಮುಟ್ಟೋಗಿದೆ, ಅದನ್ನು ತಥ್ಯ ಕರೆಕ್ಟ್ ಆಗಿ ಬರ್ಬೇಕು. ಬಟ್ ಎಂಜಿನ್ ಥ್ರಸ್ಟ್ ಡೆಫಿನೆಟ್ಲಿ ಕಮ್ಮಿ ಆಗಿದೆ. ಯಾಕಂದ್ರೆ ಈ ವಿಮಾನನಲ್ಲಿ ಇರೋದು ಜನರಲ್ ಎಲೆಕ್ಟ್ರಿಕ್ ಲೀಪ್ ಎಂಜಿನ್ ಏರ್ ಇಂಡಿಯಾ ಅವ್ರು